ಒಂದು ಎರಡು ಕಿಟ್ನಲ್ಲಿನ ಎರಡು ಡಿಎಲ್ಎಂಗಳ ಪರಿಚಯ. ಪ್ರಥಮವಾಗಿ ಮೊದಲು ಒಂದು ಪೂರ್ವಭಾವಿ ಚಟುವಟಿಕೆ ಎಂಗೇಜ್ ಮಾಡುವ ಸಲುವಾಗಿ ಮಕ್ಕಳಿಗೆ ಈ ಎರಡು ಎನ್ನುವ ಪದವನ್ನ ಮದುವೆ ಸಮಾರಂಭದಲ್ಲಿ ಎಣ್ಣೆ ಹಚ್ಚುವಲ್ಲಿ ಯಾವ ರೀತಿಯಾಗಿ ಇದನ್ನ ಬಳಸ್ಕೊಂಡು ಮಕ್ಕಳಿಗೆ ಪಾಠ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ. ಎರಡು ಆಗಲೇ ಎರಡು ಎರಡೇ ನಾಲ್ಕು ಎರಡು ಮೂರಾರು ಎರಡು ನಾಲ್ಕೆಂಟು ಎರಡೈದೇ ಹತ್ತು ಎರಡೇ ಹನ್ನೆರಡು ಎರಡೇ ಹದಿನಾಲ್ಕು ಎರಡೆಂಟು ಎರಡೊಂಬತ್ತು ಎರಡೇ 20. ಗಮನ ಎಲ್ಲ ಈ ಕಡೆ ಇದೆ ಅಂತ ಅರ್ಥ ಮಾಡ್ತಿದ್ದೀನಿ. ಇವತ್ತ ಈ ಒಂದು ಗಣಿತ ಕಿಟ್ ನಲ್ಲಿನ ಒಂದು ಹೊಸ ವಸ್ತುವನ್ನು ನಿಮ್ಮ ಎದುರ ಪ್ರದರ್ಶನ ಮಾಡ್ತಾ ಇದ್ದೀನಿ. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಜಿಯೋ ಬೋರ್ಡ್. ಏನಂತ ಕರೀತಾರೆ? ಜಿಯೋ ಬೋರ್ಡ್. ಜಿಯೋ ಬೋರ್ಡ್ ಅಂತ ಯಾಕೆ ಕರೀತಾರೆ? ಯಾರಿಗಾದ್ರು ಗೊತ್ತಿದೆಯಾ? ಗೊತ್ತಿದೆ ಯಾರಿಗಾದ್ರು? ಇಲ್ಲ. ಯಾಕಂದ್ರೆ ಜಿಯೋ ಅಂದ್ರೆ ಜಾಮೆಟ್ರಿ, ಅದರ ಸಲುವಾಗಿ ಜಿಯೋ ಬೋರ್ಡ್ ಅಂತ ಕರೀತಾ ಇದ್ದಾರೆ. ಇದರಿಂದ ಅನೇಕ ಚಟುವಟಿಕೆಗಳನ್ನ ನಾವು ತರಗತಿ ಕೋಣೆಯಲ್ಲಿ ಕಲಿಯಬಹುದು. ಇವತ್ತ ನಾವು ಈ ಒಂದು ಜಿಯೋ ಬೋರ್ಡ್ ಲಿಂದ ಎರಡು ಆಕೃತಿಗಳ ಬಗ್ಗೆ ಕಲಿಯೋಣ. ಎರಡು ಆಕೃತಿಗಳಂದ್ರೆ ಒಂದು ಆವೃತ್ತ ಆಕೃತಿಗಳು, ಇನ್ನ ಒಂದು ಆವೃತ್ತವಲ್ಲದ ಆಕೃತಿಗಳ ಬಗ್ಗೆ ಅಧ್ಯಯನ ಮಾಡೋಣ. ಇಲ್ಲಿ ಈ ಜಿಯೋ ಬೋರ್ಡ್ ನಲ್ಲಿ ಆವೃತ್ತವಲ್ಲದ ಮತ್ತು ಆವೃತ್ತ ಆಕೃತಿಗಳ ಬಗ್ಗೆ ನಾನು ನಿಮಗೆ ಮೊದಲ ತಿಳಿಸ್ಕೊಡ್ತೀನಿ. ಆವೃತ್ತ ಆಕೃತಿಗಳಂದ್ರೆ ಯಾವ್ಯಾವ ಅಂತಂದ್ರೆ ಆವೃತ್ತ ಆಕೃತಿಗಳಿಗೆ ಒಳವಲಯ ಮತ್ತು ಹೊರವಲಯ ಮತ್ತು ಸೀಮಾ ರೇಖೆಗಳು ಮೂರು ಇದ್ದಿದ್ದಾವೆ. ಈಗ ನೀವು ನೋಡ್ರಿ, ಇದು ಯಾವ ಆಕೃತಿ ಇದೆ ಸರ್? ಇದು ಯಾವ ಆಕೃತಿ ಇದೆ? ಚೌಕ. ಇದು ಅಷ್ಟಭುಜಾಕೃತಿ. ಇದು ಆಯತ ಆಕೃತಿ. ಈ ಮೂರು ಆಕೃತಿಗಳನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಆವೃತ್ತ ಆಕೃತಿಗಳು ಅಂತ ಕರಿತೀವಿ. ಆವೃತ್ತ ಆಕೃತಿಗಳು ಯಾಕಂದ್ರೆ ಇದಕ್ಕೆ ಇಲ್ಲಿ ಒಳಗಿರ್ತಕ್ಕಂಥ ಸ್ಪೇಸಿಗೆ ನಾವು ಒಳವಲಯ, ಇದ್ರ ಹೊರಗಿರ್ತಕ್ಕಂಥ ಎಲ್ಲ ಜಾಗಕ್ಕೆ ಹೊರವಲಯ. ಇದ್ರ ಕಡೆಗಿರ್ತಕ್ಕಂಥ ರೇಖೆಗಳಿಗೆ ಯಾವ ರೇಖೆಗಳು? ಸೀಮಾ ರೇಖೆಗಳು ಅಂತ ಕರಿತೀವಿ. ಯಾವ ರೇಖೆಗಳು? ಸೀಮಾ ರೇಖೆ. ಅಂದ್ರೆ ಆವೃತ್ತ ಆಕೃತಿಯ ಮೂರು ಲಕ್ಷಣಗಳು ಯಾವ್ಯಾವು? ಮೂರು ಲಕ್ಷಣಗಳು ಯಾವ್ಯಾವು? ಒಳವಲಯ, ಹೊರವಲಯ, ಸೀಮಾ ರೇಖೆ. ಇದರಿಂದ ಇಂಥವು ನಾನು ಮೂರು ಆಕೃತಿಗಳನ್ನ ನಿಮ್ಮ ಒಂದು ಈ ಜಿಯೋ ಬೋರ್ಡ್ ಮೇಲೆ ಮಾಡಿಕೊಟ್ಟಿದ್ದೀನಿ. ಒಂದು ಆಯತ, ಒಂದು ಚೌಕ, ಒಂದು ಆಯತ, ಒಂದು ಅಷ್ಟಭುಜಾಕೃತಿ. ನೀವು ಎಷ್ಟು ಬೇಕಷ್ಟು ಆಕೃತಿಗಳನ್ನ, ಯಾವ ಆಕೃತಿಗಳನ್ನ ಬೇಕಾದ್ರೆ ಆ ಆಕೃತಿಗಳನ್ನ ಮಾಡಿಕೊಂಡು ಒಳವಲಯ ಮತ್ತು ಹೊರವಲಯ ಮತ್ತು ಸೀಮಾ ರೇಖೆಯನ್ನು ನೋಡಬಹುದು. ಇದು ಒಂದು. ಅದರ ನಂತರ ಇನ್ನು ಆವೃತ್ತವಲ್ಲದ ಆಕೃತಿಗಳಂದ್ರೆ ಅದಕ್ಕೆ ಯಾವುದೇ ರೀತಿ ಒಳವಲಯ ಇರುವುದಿಲ್ಲ, ಯಾವುದೇ ರೀತಿ ಸೀಮಾ ರೇಖೆ ಇರುವುದಿಲ್ಲ, ಯಾವುದೇ ರೀತಿ ಹೊರವಲಯ ಇರುವುದಿಲ್ಲ. ಹಾಗಾದ್ರೆ ಅದಕ್ಕೆ ಏನಿರ್ತಾವಂದ್ರ ಪ್ರಾರಂಭದ ಬಿಂದು ಮತ್ತು ಅಂತ್ಯದ ಬಿಂದು ಎರಡೇ. ಈ ಪ್ರಾರಂಭದ ಬಿಂದು ಮತ್ತು ಅಂತ್ಯದ ಬಿಂದು ಅಂದ್ರೆ ಇಲ್ಲಿ ನಾನು ಹಾಕಿದ್ದೀನಿ, ಇಲ್ಲೊಂದು ಆಕೃತಿ ತೋರಿಸಿದ್ದೀನಿ. ಈ ಬಿಂದುವಿನಿಂದ ಈ ಬಿಂದುವಿಗೆ ನೋಡಿ, ಈ ಒಂದು ಆಕೃತಿಯಲ್ಲಿ ಒಳವಲಯ ಇದೆಯಾ? ಹೊರವಲಯ ಇದೆಯಾ? ಇಲ್ಲ. ಆವೃತ್ತ ಸೀಮಾ ರೇಖೆ ಇದೆಯಾ? ಇಲ್ಲ. ಈ ರೀತಿ ನೀವು ಯಾವುದೇ ಒಂದು ಆಕೃತಿಗಳನ್ನ ನಾವು ಮಾಡಿದಾಗ ಅದಕ್ಕೆ ಆ ಆಕೃತಿಗಳಿಗೆ ನಾವು ಏನು ಕರಿತೀವಿ ಅಂದ್ರೆ ಆವೃತ್ತವಲ್ಲದ ಆಕೃತಿಗಳು ಅಂತ ಕರಿತೀವಿ. ಈ ಜಿಯೋ ಬೋರ್ಡಿನ ಮೂಲಕ ನೀವು ಇಂದು ಎರಡು ಪ್ರಕಾರದ ಆಕೃತಿಗಳನ್ನ ಕಲಿತಿದ್ದೀರಿ, ಆವೃತ್ತ ಮತ್ತು ಆವೃತ್ತವಲ್ಲ. ಬಹುಭುಜಾಕೃತಿಗಳು ನಮ್ಮ ಟಾಪಿಕ್. ನನ್ನ ಜೊತೆ ಸಮಯ ಕಡಿಮೆ, ನನ್ನ ಸಹೋದ್ಯೋಗಿ ಮಿತ್ರರು ಇದರ ಜಾಲಾಕೃತಿಯನ್ನು ತೋರಿಸ್ತಾರೆ. ನಾನು ಮೊದಲು ಇದು ಆಯತ ಘನ ತಗೊಂಡಿದ್ದೀನಿ. ಈ ಆಯತ ಘನಕ್ಕೆ ಇವೆಲ್ಲ ಮುಖಗಳು 1 2 3 4 5 6 ಇವುಗಳನ್ನು ಅಂಚುಗಳಂತೀವಿ. 1 2 3 4 5 6 7 8 9 10 11 12 ಶೃಂಗಗಳು 1 2 3 4 5 6 7 8. ಇದು ಇದರ ಜಾಲಾಕೃತಿಯನ್ನ ನಮ್ಮ ಸ್ನೇಹಿತರು ಪ್ರದರ್ಶನ ಮಾಡ್ತಾರೆ.
ಈ ರೀತಿ ಜಾಲಾಕೃತಿ ಮಾಡಿ ನಾವು ಇದನ್ನ ಬಳಸಬಹುದು. ಫೋಲ್ಡ್ ಮಾಡಿ ಇದಕ್ಕೆ ಇನ್ನೊಂದು ಚೌಕಗಣ ಇದೆ. ಚೌಕಗಣಕ್ಕೆ 4 ಮುಖಗಳು, 8 ಶೃಂಗಗಳು ಮತ್ತು HS ಅಂಚುಗಳು 1 2 3 4 5 6 7 8 9 10 11 12 ಅಂಕಗಳಿರ್ತವೆ. ಇದರ ಜಾಲಾಕೃತಿಯನ್ನು ನಮ್ಮ ಸರ್ ಅವರು ಪ್ರದರ್ಶನ ಮಾಡ್ತಾರೆ. ಈ ರೀತಿ